ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ 2ನೇ ಸಂಧಿಯ ವಾಚನ ಶ್ರೀ ಎಚ್.ಆರ್. ಕೇಶವಮೂರ್ತಿ ಅವರಿಂದ, ವ್ಯಾಖ್ಯಾನ ಶ್ರೀ ಮಾರ್ಕಾಂಡೇಯ ಅವಧಾನಿ ಅವರಿಂದ. ರಾಜೇಂದ್ರ ಧರ್ಮತನಯಂ ಬಾದರಾಯಣನ ವಾಜಿಮೇಧಾಧ್ವರ ವಿಧಾನಮಂ ಕೇಳ್ದು ಪಂಕೇಜಪತ್ರೇಕ್ಷಣನ ಮತವಿಡಿದು ಕಳುಹಿದಂ ಕುದುರೆಗೆ ವೃಕೋದರನನು. ಧರ್ಮರಾಜ ಈ ಕಥೆಯನ್ನ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಜನಮೇಜಯ ಮಹಾರಾಜ ಧರ್ಮರಾಜ ವೇದವ್ಯಾಸರ ಅನುಗ್ರಹದಿಂದ ಒಂದು ಅಶ್ವಮೇಧ ಯಾಗವನ್ನು ಮಾಡಿದ. ಅದರ ಕಥೆಯನ್ನು ನೀನು ಪ್ರೀತಿಯಿಂದ ಅಣ್ಣ ತಮ್ಮಂದಿರೊಂದಿಗೆ ಆ ಕಥೆಯನ್ನು ಕೇಳು. ಅಶ್ವಮೇಧ ಯಾಗವನ್ನು ಧರ್ಮರಾಜ ಹೇಗೆ ಮಾಡ್ದ ಅಂತ ಹೇಳಿ ಕಥೆಯನ್ನು ಆರಂಭ ಮಾಡಿದರು. ಆರಂಭ ಮಾಡಿ ಇಡೀ ಬ್ರಹ್ಮಾಂಡದಲ್ಲಿ 50 ಕೋಟಿ ಯೋಜನ ವಿಸ್ತೀರ್ಣವಾಗಿ ಇದೆ. ವನರುಹ ಭವಾಂಡದೊಳಗೆ 50 ಕೋಟಿ ಯೋಜನದ ವಿಸ್ತೀರ್ಣದ ಇಳೆಯಂ ಸಪ್ತಶರನಿಧಿಗಳನ್ನು ವೇಷ್ಟಿಸಿದನು. ಅದರ ಮಧ್ಯದೊಳಗಿಹುದು ಜಂಬೂದ್ವೀಪಂ, ಅದರ ನಡುವೆ ಅನವರತ ಸರಸಗೋಷ್ಠಿಗೆ ನೆರೆದ ನಿರ್ಜರಾಂಗನೆಯರಂಗಚ್ಛವಿಯ ಹಬ್ಬುಗೆಯೋ ಕಾರಮಿಂಚಿನ ಮಹಾರಾಶಿಯೋ ಪೇಳೆನಲ್ ಮೆರೆವ ಕನಕಾಚಲಂ ಕಣ್ಗೆಸೆದುದು. ಅಖಂಡ ಬ್ರಹ್ಮಾಂಡದಲ್ಲಿ 50 ಕೋಟಿ ಯೋಜನ ವಿಸ್ತಾರವಾದ ಸಪ್ತ ಸಾಗರವನ್ನು ಒಳಗೊಂಡಿರುವ ಒಂದು ಜಂಬೂದ್ವೀಪ ಅಂತ ಹೇಳಿ ಒಂದು ಪ್ರದೇಶ ಇದೆ. ಅಲ್ಲಿ ಅನವರತವೂ ಕೂಡ ಸರಸಗೋಷ್ಠಿಗಳಿಂದ ಕೂಡಿದ ನಿರ್ಜರರು, ದೇವತೆಗಳು ಎಲ್ಲರೂ ಕೂಡ ಅವರ ಮೈ ಕಾಂತಿಯಿಂದ ಎಲ್ಲ ಕಡೆಯಲ್ಲೂ ಕೂಡ ಬಣ್ಣವನ್ನು ಹಬ್ಬಿಸಿಬಿಟ್ಟಿದ್ದಾರೋ ಅನ್ನುವ ಹಾಗೆ, ಅದರ ಮಹಾರಾಶಿಯೋ ಅನ್ನುವ ಹಾಗೆ ಒಂದು ಸುವರ್ಣ ಪರ್ವತ ಇದೆ. ಆ ಸುವರ್ಣ ಪರ್ವತದ ದಕ್ಷಿಣ ಭಾಗದಲ್ಲಿ ಚಂದ್ರದ್ರೋಣ ಪರ್ವತ ಅಂತ ಒಂದಿದೆ. ಅದರ ಪಕ್ಕದಲ್ಲಿ ಹಸ್ತಿನಾವತಿ ಎಂಬತಕ್ಕಂತಹ ಒಂದು ನಗರ ಇದೆ. ಆ ಕನಕಗಿರಿಯ ಚೆಂಕಣ ದೆಸೆಯೊಳಿರ್ಪುದು ಸುಧಾಕರ ಕುಲದ ನೃಪರ ಸಾಮ್ರಾಜ್ಯ ಪಟ್ಟಾಭಿಷೇಕ ವಿಸ್ತರದಿಂ ಜಸಂ ಬಡೆದ ಹಸ್ತಿನಾಪುರಂ. ಅಲ್ಲಿಗರಸೆನಿಸುವ ಭೂಕಾಂತ ಜನಮೇಜಯಂ ಮಹಾಭಾರತ ಕಥಾ ಕೌತುಕದೊಳು ಆಶ್ವಮೇಧಿಕನೊಲವಿನಿಂ ಆಶ್ವಮೇಧಿಕವನೊಲವಿನಿಂ ಏಕಮಾನಸನಾಗಿ ಜೈಮಿನಿ ಮುನೀಂದ್ರನಂ ಬೆಸಗೊಂಡನು. ಈ ತೆರದೊಳು ಕನಕ ಪರ್ವತ ಅಂತ ಕರೀತಾರೆ, ಕನಕಾಚಲ ಅಂತ ಕರೀತಾರೆ, ಮೇರು ಪರ್ವತ ಅಂತ ಕರೀತಾರೆ. ಆ ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ಚಂದ್ರವಂಶದ ರಾಜರು ಚೆನ್ನಾಗಿ ಅಲ್ಲಿ ಬಹಳ ದರ್ಪದಿಂದ ಬಹಳ ಪ್ರೀತಿಯಿಂದ
ಪ್ರಜೆಗಳನ್ನು ಪಾಲಿಸ್ತಾ ಬಂದರು. ಅವರ ರಾಜಧಾನಿ ಹಸ್ತಿನಾಪುರ ಅಂತ ಆಗಿತ್ತು. ಹಸ್ತಿನಾಪುರ ರಾಜಧಾನಿಯಲ್ಲಿ ರಾಜಾಧಿರಾಜನಾದಂತಹ ಜನಮೇಜಯ ಅದನ್ನು ಆಳ್ತಾ ಇದ್ದ. ಜನಮೇಜಯ ಜೈಮಿನಿ ಋಷಿಗಳಿಂದ ಈ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದರಲ್ಲ, ಅದು ಹೇಗೆ ಮಾಡಿದರು ಅಂಥೇಳಿ ಅವರನ್ನು ಜೈಮಿನಿ ಋಷಿಗಳನ್ನು ಕೇಳ್ತಾ ಇದ್ದಾನೆ. ಪಿಂತೆ ಕೌರವಜಯಂ ತಮಗೆ ಕೈ ಸಾರ್ಧ ಸಮನಂತರದೊಳು ಪಿಂತೆ ಕೌರವಜಯಂ ತಮಗೆ ಕೈ ಸಾರ್ಧ ಸಮನಂತರದೊಳು ಆದ ಸಾಮ್ರಾಜ್ಯದೊಳು ಪಾಂಡವರದೆಂತಿಲೆಯನೋವಿದರು ಅದೇ ಗೈದರು ಎಂದು ಜನಮೇಜಯ ಮಹೀಪಾಲನು ಸಂತಸಂ ತಳೆದು ಜೈಮಿನಿ ಮುನಿಪನಂ ಕೇಳ್ದೊಡೆ ಇಂತವಂ ಪೇಳ್ದನಾ ಭೂಪಂಗೆ ಸಕಲ ಜನ ಸಂತತಿಗೆ ಕರ್ಣಾವತಂ ಸಮೆನೆ ರಂಜಿಸುವ ಮಧುರತರ ಸತ್ಕಥೆಯನು ಹಿಂದೆ ಕೌರವ ಪಾಂಡವರಿಗೆ ಯುದ್ಧವಾಯಿತಲ್ಲ, ಆ ಯುದ್ಧದಲ್ಲಿ ಪಾಂಡವರು ಗೆದ್ದರಲ್ಲ, ಕೌರವರೆಲ್ಲರೂ ಕೂಡ ಹೋಗ್ಬಿಟ್ರಲ್ಲ, ಪಾಂಡವರಿಗೆ ಸಾಮ್ರಾಜ್ಯವಾಯ್ತಲ್ಲ. ಆ ಸಾಮ್ರಾಜ್ಯದಲ್ಲಿ ಪಾಂಡವರು ಹೇಗೆ ರಾಜ್ಯಭಾರವನ್ನು ಮಾಡಿದರು, ಪ್ರಜೆಗಳನ್ನು ಹೇಗೆ ಕಂಡರು ಅಂತ ಹೇಳಿಬಿಟ್ಟು ಜನಮೇಜಯ ಮಹಾರಾಜ ಜೈಮಿನಿ ಋಷಿಗಳನ್ನು ಕೇಳ್ತಾ ಇದ್ದಾನೆ. ಪಾಂಡವರು ರಾಜ್ಯಭಾರದ ಕ್ರಮವನ್ನು ದಯವಿಟ್ಟು ನನಗೆ ತಿಳಿಸಬೇಕು ಅಂಥೇಳಿ ಅವನು ಕೇಳ್ತಾ ಇದ್ದಾನೆ. ಅವನಿಗೆ ಕಿವಿಗೆ ಇಂಪಾಗುವ ಹಾಗೆ ಆ ಜೈಮಿನಿ ಋಷಿಗಳು ಅದರ ಮಧುರವಾದ ಕಥೆಯನ್ನು ಜನಮೇಜಯನಿಗೆ ವಿಸ್ತಾರವಾಗಿ ಹೇಳೋದಕ್ಕೆ ಆರಂಭ ಮಾಡಿದರು. ಕೇಳೆಲೆನು ಪಾಂಡವರ ಕಥೆಗಿದು ಪುಣ್ಯದೇಳಿಗೆಯಲ ಸುಯೋಧನ ಮೇದಿನೀಶನಂ ಕಾಳಗದೊಳುರೆಗೆಲ್ದ ಬಳಿಕ ವರಹಸ್ತಿನಾಪುರದ ನಿಜ ಸಾಮ್ರಾಜ್ಯದ ಬಾಳಿಕೆಯನು ಅನುಜರಿಂದೊಡಗೂಡಿ ಧಮ್ಮಜಂ ತಾಳಿದಂ ಭರತನಳನ ಹುಷಾದಿರಾಯರಂ ಪೇಳುವೊಡೆ ಅವರ್ಗಿನಿದು ಗುಣಮಿಲ್ಲಮೆಂದು ಭೂಮಂಡಲಂ ಕೊಂಡಾಡಲು ಜನಮೇಜಯ, ಪಾಂಡವರ ಕಥೆಯನ್ನೇ ಕೇಳ್ತೀಯ? ಹೇಳ್ತೀನಪ್ಪ, ಅನುಷ್ಠಾನಕ್ಕೆ ಹೋಗಬೇಕು, ಜಪ ಮಾಡಬೇಕಾಗಿದೆ ನಾನು. ಆದರೂ ಕೂಡ ಪಾಂಡವರ ಕಥೆಯೇ ಒಂದು ಅನುಷ್ಠಾನವಾಗಿಬಿಡುತ್ತೆ. ಆ ಪುಣ್ಯಾತ್ಮರ ಚರಿತ್ರೆಯೇ ಒಂದು ಕಥೆಯಾಗಿಬಿಡುತ್ತೆ. ಅದರಲ್ಲಿ ಕೃಷ್ಣ ಬರ್ತಾನೆ, ಪರಮಾತ್ಮ ಬರ್ತಾನೆ, ವಾಸುದೇವನ ಕಥೆ, ಪಾಂಡವರ ಕಥೆ, ಪುಣ್ಯಪ್ರದವಾದ ಕಥೆ. ನನ್ನ ಜಪವನ್ನು ಕೂಡ ಬದಿಗಿಟ್ಟು ನಿನಗೆ ಆ ಕಥೆಯನ್ನು ಹೇಳ್ತೇನೆ, ಕೇಳು. ಸುಯೋಧನ ರಾಜ್ಯವನ್ನು ಆಳ್ತಾ ಇದ್ದ. ಮಹಾಭಾರತ ಯುದ್ಧ ನಡೀತು. ಆ ಕೌರವಾದಿಗಳನ್ನೆಲ್ಲರನ್ನು ಕೂಡ ಧರ್ಮರಾಜ ಗೆದ್ದ ಮೇಲೆ ಹಸ್ತಿನಾಪುರದಲ್ಲಿ ತನ್ನ ಸಾಮ್ರಾಜ್ಯವನ್ನು ಬಹಳ ಪ್ರೀತಿಯಿಂದ ಧರ್ಮದಿಂದ ತಮ್ಮಂದಿರೊಂದಿಗೆ ಧರ್ಮರಾಜ ಆಳ್ತಾ ಇದ್ದ. ಜನ ಏನು ಹೇಳ್ತಾ ಇದ್ರು? ಈ ಧರ್ಮರಾಜ್ಯ ಹಿಂದೆ ಆಳಿದ ಭರತ, ನಳ, ನಹುಷ ಯಾರಿಗೂ ಇಲ್ಲ, ಪುರೂರವ ಇತ್ಯಾದಿ ಯಾರಿಗೂ ಇಲ್ಲ. ಅವರಿಗಿಂತ ಮಿಗಿಲಾಗಿ ಧರ್ಮಾತ್ಮನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಪ್ರಜೆಗಳೆಲ್ಲ ಹೊಗಳ್ತಾ ಇದ್ರು. ಬಳಿಕ ನೃಪವರ ಯುಧಿಷ್ಠಿರನಾಳ್ವ ದೇಶದೊಳ್ ಕಳವು ಕೊಲೆ
ಪಾದರಂ ಪುಸಿ ನುಸುಳು ವೈರವಟ್ಟುಳಿ ತೋಹು ಬೆದರು ಬೆಜ್ಜರ ಕಷ್ಟ ನಿಷ್ಠುರಂ ಗಜರುಗಾವಳಿ ವಿವಾದ ಮುಳಿಸು ಪೊಲೆಗಲಸು ಮೊರೆ ಸೆರೆ ಕೃತಕ ಕಾರ್ಪಣ್ಯಂ ಅಳಿವು ಪಳಿವನ್ಯಾಯ ಮಲೆ ಮೋಸವಾಸಿ ತಲ್ಲಳ ತಲೆ ವಿಯೋಗ ಮಲಸಿಕೆ ಕರ್ಕಶಂಗಳಿವು ಮುಳಿಸು ಪೊಲೆಗಲಸು ಮೊರೆ ಸೆರೆ ಕೃತಕ ಕಾರ್ಪಣ್ಯಮಳಿವು ಪಳಿವನ್ಯಾಯ ಮರೆ ಮೋಸವಾಸಿ ತಲ್ಲಳ ತಳೆ ವಿಯೋಗಂ ಅಲಸಿಕೆ ಕರ್ಕಶಂಗಳಿವು ಮೊಳೆದೋರವು ಏ ಬೇಳ್ವೆನು ಜೈಮಿನಿ ಋಷಿಗಳು ಜನಮೇಜನಿಗೆ ಕಥೆ ಹೇಳ್ತಾ ಇದ್ದಾರೆ. ಇದೆಲ್ಲ ಇರಲಿಲ್ಲಪ್ಪ, ಇದೆಲ್ಲ ಇತ್ತು ಅಂತ. ಆ ಪಾಂಡವರಲ್ಲಿ ಕೆಲವು ಧರ್ಮ ಇರಲಿಲ್ಲ, ಕೆಲವು ಧರ್ಮ ಇತ್ತು ಅಂತ. ಯಾವುದೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಧರ್ಮರಾಜನ ದೇಶದಲ್ಲಿ ಕಳವು ಆಗ್ತಾ ಇರಲಿಲ್ಲ, ಕೊಲೆ ಸುಲಿಗೆ ಇರಲಿಲ್ಲ, ಹಾದರ ಇರಲಿಲ್ಲ, ಸುಳ್ಳು ಹೇಳೋದಿರಲಿಲ್ಲ, ತಪ್ಪಿಸ್ಕೊಳ್ಳೋದಿರಲಿಲ್ಲ, ವೈರವೃತ್ತಿ ಇರಲಿಲ್ಲ, ಹೊಲಸು ಇರಲಿಲ್ಲ, ಮತ್ತೆ ಬೆದರೋದು, ಬೆಜ್ಜರ, ಕಷ್ಟ, ನಿಷ್ಠೂರವಾಗಿ ಕಠಿಣವಾಗಿ ಮಾತಾಡೋದು, ಗಜರು, ಗಾವಳಿ, ವಿವಾದ, ಮುಳಿಸು, ಹೊಲೆ, ಮೊರೆ, ಸೆರೆ, ಕೃತಕ, ಕಾರ್ಪಣ್ಯ, ಉಳಿವು, ಹಳಿವು, ಅನ್ಯಾಯ, ನೋವು ಇತ್ಯಾದಿಗಳು ಯಾವುದೂ ಕೂಡ ಆ ಧರ್ಮರಾಜ ಆಳುವಂತಹ ದೇಶದಲ್ಲಿ ಇದು ಇರಲಿಲ್ಲ. ಕೆಲವು ಇತ್ತು ಅಂತಾನೆ. ಯಾವ್ಯಾವ್ದಿತ್ತು ಅಂತ ಮುಂಚೆ ಇದೆಲ್ಲ ಮೋಸ, ದಗ, ವಂಚನೆ, ದ್ರೋಹ ಇದು ಯಾವುದು ಕೂಡ ಇರಲಿಲ್ಲ ಅಂತ ಅಂದುಬಿಟ್ಟು ಈಗ ಯಾವ್ಯಾವುದು ಇತ್ತು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ನೀತಿ ಇತ್ತು, ಚಾತುರ್ಯ ಇತ್ತು, ಕೀರ್ತಿ ಇತ್ತು. ನೀತಿ ಚತುರತೆ ಕೀರ್ತಿ ಕಲ್ಯಾಣ ಭೋಗ ಸಂಪ್ರೀತಿ ಪರಹಿತ ವಿನಯ ಶುಭ ವಿಭವ ವಿಜಯ ವಿಖ್ಯಾತಿ ಕಲೆ ಸೌಭಾಗ್ಯಮಾರೋಗ್ಯ ಸೌಖ್ಯಮುನ್ನತ ಸತ್ಯ ನಿತ್ಯ ಭಕ್ತಿ ಜಾತಿ ಧರ್ಮಾಚಾರ ನಿಷ್ಠೆ ದೈವಜ್ಞತೆ ವಿಭೂತಿ ಶಮೆ ದಮೆ ದಾನ ದಾಕ್ಷಿಣ್ಯಮೆಂಬಿವು ಮಹಾತಿಶಯಮೆನೆ ಪೆಚ್ಚಿದುವು ಯುಧಿಷ್ಠಿರ ನರೇಶ್ವರನಾಳ್ವ ಭೂತಳದೊಳು ಕವಿ ಯಾತಕ್ಕೆ ಇದನ್ನೆಲ್ಲ ಹೇಳ್ತಾನೆ ಅಂತಂದ್ರೆ, ಈ ಗುಣಗಳನ್ನೆಲ್ಲ ಬಿಡಬೇಕು, ಇದು ಯಾವುದು ಕೂಡ ಇರಬಾರದು, ಇದು ಇರಬೇಕು ಅಂತ ನಮಗೆ ಸೂಚನೆ ಕೊಡೋ ಹಾಗೆ ನೀತಿ ಇರಬೇಕು, ಚಾತುರ್ಯ ಇರಬೇಕು, ಕೀರ್ತಿ ಇರಬೇಕು, ಕಲ್ಯಾಣ ಗುಣ, ಭೋಗ, ಎಲ್ಲರಲ್ಲೂ ಕೂಡ ಪ್ರೀತಿ, ಇನ್ನೊಬ್ಬರಿಗೆ ಹಿತ ಮಾಡೋದು, ವಿನಯ, ಶುಭ, ವೈಭವ, ವಿಜಯ, ಖ್ಯಾತಿ, ಕಲೆ, ಸೌಭಾಗ್ಯ, ಆರೋಗ್ಯ, ಸೌಖ್ಯ, ಉನ್ನತ, ಔನ್ನತ್ಯ, ಸತ್ಯ, ನಿತ್ಯ ಭಕ್ತಿ. ಸತ್ಯವನ್ನೇ ಹೇಳಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು, ಧರ್ಮಾಚಾರ, ನಿಷ್ಠೆ, ದೈವಜ್ಞತೆ, ವಿಭೂತಿ, ಶಮೆ ದಮೆ, ತನ್ನನ್ನು ತಡ್ಕೊಳ್ಳೋದು, ಶಮೆ ದಮೆಯಿಂದ ತನ್ನಲ್ಲಿರುವಂತಹ ಇದನ್ನು ಹತೋಟಿಯಲ್ಲಿ ತಗೊಳ್ಳುವಂತಹದ್ದು, ದಾಕ್ಷಿಣ್ಯ ಇತ್ಯಾದಿಗಳೆಲ್ಲ ಇರಬೇಕು. ಇದೆಲ್ಲ ಧರ್ಮರಾಜನ ರಾಜ್ಯದಲ್ಲಿ ಇವೆಲ್ಲ ಇತ್ತು. ಕೊಲೆ ಸುಲಿಗೆ ಈ ತರಹ ಇರಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಮುಂದಿನ ಪದ್ಯದಲ್ಲಿ ಇನ್ನೊಂದು ತರಹ ವರ್ಣನೆ ಮಾಡ್ತಾ ಇದ್ದಾನೆ. ಕುಟಿಲತೆ, ಚಂಚಲತೆ, ಕಠಿಣತೆ, ಕೃಶ, ಮಾಂದ್ಯ ಎಲ್ಲ ಇತ್ತು. ಅದು ಎಲ್ಲಿ ಅಂತ ಹೇಳ್ತಾನೆ. ಕುಟಿಲ ಚಂಚಲ ಕಠಿಣ ಕೃಶ ಮಾಂದ್ಯಮೆಂಬಿವು ಉತ್ಕಟ ಯೌವನ ಶ್ರೀ ವಿಲಾಸಿನಿಯರ
ಅಳಕಾಳಿ ಚಟುಲ ಸುಕಟಾಕ್ಷ ವಕ್ಷೋಜಾತ ಮಧ್ಯಗತಿಗಳ ವಿಸ್ತರದೊಳಲ್ಲದೆ ಘಟಿಸದು ಮದಾವಸ್ಥೆ ನಿಗಳ ಬಂಧನದ ಸಂಕಟ ಹರಿದ್ವೇಷ ಮತಿಹೀನತೆಗಳೆಂಬಿವು ಇಭಘಟೆಯೊಳಲ್ಲದೆ ಸಲ್ಲದೆಲ್ಲಿಯುಂ ಧರ್ಮತನಯಂ ಪಾಲಿಸುವ ನೆಲದೊಳು ಕುಟಿಲತೆ ಕೆಟ್ಟದ್ದು, ಚಂಚಲತೆ ಕೆಟ್ಟದ್ದು, ಕೃಶ ಒಳ್ಳೆಯದಲ್ಲ, ಕಾಠಿಣ್ಯ ಒಳ್ಳೆಯದಲ್ಲ, ಮಾಂದ್ಯ ಒಳ್ಳೆಯದಲ್ಲ. ಆದರೆ ಇದೆಲ್ಲ ಇತ್ತು ಧರ್ಮರಾಜನ ಪ್ರಜೆಗಳಲ್ಲಿ, ಆ ರಾಜ್ಯದಲ್ಲಿ ಇದೆಲ್ಲ ಇತ್ತು. ಎಲ್ಲಿತ್ತು ಅಂದರೆ ಕುಟಿಲತೆ ಅಲಕಾಳಿ ಮೇಲೆ ಹಾರುವಂತಹ ಸಣ್ಣ ಪುಟ್ಟ ಪುಟ್ಟ ದುಂಬಿಗಳಲ್ಲಿ ಕುಟಿಲತೆ ಇತ್ತಂತೆ, ಚಂಚಲತೆ ಇತ್ತಂತೆ. ಎಲ್ಲಿತ್ತು ಅಂದರೆ ಕಟಾಕ್ಷದಲ್ಲಿ, ಕಣ್ಣನ್ನು ಹೊಡೆಯೋದರಲ್ಲಿ. ಸುಂದರ ಸ್ತ್ರೀಯರು ಕಣ್ಣನ್ನು ತಮಗೆ ಇಷ್ಟವಾದಂತಹ ತಮ್ಮ ಪತಿಯೊಂದಿಗೆ ಕಣ್ಣು ಹೊಡೆಯೋದರಲ್ಲಿ ಆ ಚಾಂಚಲ್ಯ ಅವರ ಸ್ತ್ರೀಯರ ಕಟಾಕ್ಷದಲ್ಲಿ ಇತ್ತು. ಕೃಶ ಸ್ತ್ರೀಯರ ಸೊಂಟದಲ್ಲಿ, ಆ ಸೊಂಟ ಬಹಳ ಸಣ್ಣಕ್ಕಿರಬೇಕಂತೆ, ಆ ಕೃಶ ಅನ್ನೋದು ಸೊಂಟದಲ್ಲಿತ್ತು. ಕಠಿಣ ಅನ್ನೋದು ಎದೆಯಲ್ಲಿತ್ತು. ಮಾಂದ್ಯ ಅನ್ನೋದು ಮೆಲ್ಲಗೆ ಮಂದಗತಿಯಿಂದ ಮದ್ದಾನೆ ಹಾಗೆ ಹೋಗ್ತಾ ಇದ್ರು, ಅದು ಮಾಂದ್ಯ ಅನ್ನೋದು ಅದರಲ್ಲಿತ್ತು. ಮದಾವಸ್ಥೆ ಆನೆಗಳಲ್ಲಿತ್ತು. ಮದ ಮನುಷ್ಯನಿಗೆ ಬರಬಾರದು, ಆನೆಗೆ ಬರಬೇಕು. ಮದ ಇರಲಿಲ್ವೋ ಧರ್ಮರಾಜ್ಯದಲ್ಲಿ? ಇತ್ತು. ಎಲ್ಲಿತ್ತು ಅಂದರೆ ಆನೆಗಳಲ್ಲಿತ್ತು ಅಂತ ಹೇಳ್ತಾ ಇದ್ದಾನೆ. ಮದಾವಸ್ಥೆ ಆನೆಗಳಲ್ಲಿತ್ತು. ಆಮೇಲೆ ನಿಗಳ ಬಂಧನ, ಅದು ಕೂಡ ಅದರ ಕಾಲಿಗೆ ಕಟ್ಟಾಕಿ ಆನೆಯನ್ನ ಸರಪಣಿಯಿಂದ ಕಟ್ಟಾಕ್ತಾ ಇದ್ರು. ನಿಗಳ ಬಂಧನ ಅಂತಂದ್ರೆ ಜೈಲಿನಲ್ಲಿಡೋದು, ಕೈಗೆ ಕೋಳ ಹಾಕಿಡೋದು. ಆ ಕೋಳ ಹಾಕಿಡೋರು ಎಲ್ಲಿತ್ತು ಅಂದರೆ ಆನೆ ಕಾಲಿಗೆ ಕೋಳ ಹಾಕಿ ಅದು ತಪ್ಪಿಸ್ಕೊಂಡು ಹೋಗದೆ ಇದ್ದ ಹಾಗೆ ನಿಗಳ ಬಂಧನವನ್ನು ಮಾಡ್ತಾ ಇದ್ರು. ಹರಿದ್ವೇಷ ಎಲ್ಲಿತ್ತು ಅಂದರೆ, ಹರಿ ಅಂತಂದ್ರೆ ಪರಮಾತ್ಮನ ದ್ವೇಷ ಅಂತ ಒಂದು ಅರ್ಥ ಕೊಡುತ್ತೆ. ಇನ್ನೊಂದು ಅರ್ಥದಲ್ಲಿ ಕವಿ ಹೇಳ್ತಾ ಇದ್ದಾನೆ, ಹರಿ ಅಂದರೆ ಸಿಂಹ. ಸಿಂಹದ್ವೇಷ ಎಲ್ಲಿತ್ತು ಅಂದರೆ ಆನೆಗಳಲ್ಲಿತ್ತು. ಆನೆಗೂ ಸಿಂಹಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಆನೆಗಳಲ್ಲಿತ್ತು ಅಂತ ಹೇಳಿ ಹೀಗೆ ಕವಿ ಒಂದು ವಿಚಿತ್ರವಾದ ವರ್ಣನೆಯನ್ನ, ಇದು ಇರಬಾರದು ಆದರೂ ಇತ್ತು, ಇದ್ದಿರೋ ಜಾಗ ಆನೆಗೂ ಸಿಂಹಕ್ಕೂ ದ್ವೇಷ ಅಂತ ಹೇಳ್ತಾನೆ. ಗಾರುಡದೊಳಹಿತತ್ವಂ ಆರಣ್ಯದೊಳ್ ದಾನವಾರಣಂ ಚಾರು ಪ್ರವಾಳಮಣಿ ರುಚಿಯೊಳ್ ಸದಾರುಣಂ ಸರಸಿಯೊಳ್ ಕಲಹಂ ಸಮಯಂ ಉತ್ಪಲಾಕ್ಷಿಯರ ಕಂಧರದೊಳು ಹಾರವಲಯಂ ಭೂರುಹದೊಳನೇಕಾಗ್ರತೆ ನವಾರಾಮದೊಳ್ ಮಹಾಶೋಕಂ ವಸಂತದೊಳ್ ಮಾರಹಿತಮುಂಟಲ್ಲದೆ ಇಲ್ಲಮಿವು ಮತ್ತೆಲ್ಲಿಯುಂ ಧಮ್ಮಜನ ನೆಲದೊಳು. ತುಂಬಾ ಚಮತ್ಕಾರವಾದ ಪದ್ಯ. ಕ್ಲಾಸ್ನಲ್ಲಿ ಕನ್ನಡವನ್ನು ಅಧ್ಯಯನ ಮಾಡೋ ಮಕ್ಕಳಿಗೆ ಇದನ್ನು ಹೇಳಿಕೊಡ್ಬೇಕು. ಬಹಳ ಚೆನ್ನಾಗಿದೆ ಪದ್ಯ. ಗಾರುಡದೋಳ್ ಅಹಿತತ್ವಂ. ಅಹಿತತ್ವ ಅನ್ನೋದು ಇರಲಿಲ್ಲ. ಗರುಡಮಣಿಯಲ್ಲಿ ಅಹಿತತ್ವ ಅಂತಂದ್ರೆ ಆ ಗರುಡಮಣಿ ತಂದುಬಿಟ್ರೆ ಸರ್ಪಗಳಿಗೆಲ್ಲ ಭಯವಾಗ್ತಾ ಇತ್ತು. ಅರಣ್ಯದೋಳ್ ದಾನವಾರಣ ಅಂದ್ರೆ ಮದದಿಂದ ತುಂಬಿದಂತಹ ಆನೆ. ಅದು ಅರಣ್ಯದಲ್ಲಿ ಆ ಮದ್ದಾನೆಗಳಿಗೆ ಆ ತರಹ ಮದ ಬಂದಿರ್ತಾ ಇತ್ತು. ಚಾರು ಪ್ರವಾಳಮಣಿ ರುಚಿಗೊಳ್ ಸದಾರುಣಂ. ತುಂಬಾ ಕೆಂಪು. ಸದಾರುಣ ಅಂತಂದ್ರೆ ಪ್ರವಾಳಮಣಿ, ಆ ಹವಳದ ಮಣಿ ತುಂಬಾ ಕೆಂಪಾಗಿರ್ತಾ ಇತ್ತು. ಸರಸಿಯೋಳ್ ಕಲಹಂಸಂ. ಸರಸಿಯೋಳ್ ಕಲಹಂ ಅಂತ ಕೊಟ್ಬಿಡುತ್ತೆ. ಕಲಹ ಎಲ್ಲಿತ್ತಪ್ಪ ಅಂತಂದ್ರೆ ಸರೋವರದಲ್ಲಿ ಕಲಹಂಸ ಅಂತ ಮುಂದಿನ ಅಕ್ಷರ ತಗೊಳ್ಬೇಕು. ಮೊದಲು ನೋಡಿದಾಗ ಸರಸಿಯೋಳ್ ಕಲಹಂ, ಕಲಹ ಎಲ್ಲಿತ್ತು? ಸರೋವರದಲ್ಲಿ ಕಲಹಂಸ ಸೇರಿಸ್ಕೋಬೇಕು, ಹಾಗೆ ಅದರಲ್ಲಿತ್ತು. ಆಮೇಲೆ ಕುಟಿಲತೆ ಎಲ್ಲಿತ್ತು ಅಂದರೆ ಉತ್ಪಲಾಕ್ಷಿಯರ ಕಂದರದಲ್ಲಿತ್ತು.
ಹಾರವಲಯಂ ಎಲ್ಲಿತ್ತು ಅಂತಂದ್ರೆ ಭೂರುಹದೊಳ್ ಅನೇಕಾಗ್ರತೆ, ಮರಗಳಲ್ಲಿ ಏಕಾಗ್ರತೆ ಅಲ್ಲ, ಎಷ್ಟು ಕೊಂಬೆ ಎಷ್ಟು ರಂಬೆ, ಅದರ ತುದಿಯಲ್ಲೆಲ್ಲ ಅಗ್ರಗಳಿತ್ತು, ಅನೇಕ ಅಗ್ರಗಳಿತ್ತು ಅಂತ. ಮನುಷ್ಯರಲ್ಲಿ ಏಕಾಗ್ರತೆ ಭಕ್ತಿಯಿಂದ ಜಪ ಮಾಡ್ತಾ ಇದ್ರು, ಮರಗಳಲ್ಲಿ ಅನೇಕಾಗ್ರತೆ, ಅನೇಕ ಅದರ ಕುಡಿಗಳು ಅದು ಅನೇಕಾಗ್ರವಾಗಿ ಇತ್ತು. ನವಾರುಣದೊಳ್ ಮಹಾಶೋಕಂ, ಮಹಾಶೋಕಂ ಬಹಳ ದುಃಖ ಅಂತ ಒಂದು ಅರ್ಥ ಕೊಟ್ಬಿಡುತ್ತೆ. ಮಹಾಶೋಕ ಅಂದರೆ ಮಹಾಶೋಕಂ, ದೊಡ್ಡ ಅಶೋಕ ವೃಕ್ಷ ಎಲ್ಲಿತ್ತು ಅಂದರೆ ಒಳ್ಳೆಯ ವನದಲ್ಲಿ ಮಹಾಶೋಕ ಇತ್ತು ಅಂತ ಹೇಳಿ, ಹೀಗೆ ಕವಿ ಒಂದು ತಪ್ಪರ್ಥ ಬರೋ ಹಾಗೆ ಅದರಲ್ಲಿ ಒಳ್ಳೆಯ ಅರ್ಥ ಇರೋ ಹಾಗೆ ಎರಡನ್ನೂ ಕೂಡ ಸೇರಿಸಿ ಈ ಪದ್ಯದಲ್ಲಿ ತರ್ತಾ ಇದ್ದಾನೆ. ಕೊಡೆಯೆಂಬರಾತ ಪತ್ರವನು, ಕೊಡೆಯೆಂಬರಾತ ಪತ್ರವನು. ಕೊಡೆ ಅಂದ್ರೆ ಕೊಡೋದಿಲ್ಲ ಅಂತ ಇದ್ರು. ಕೊಡೆ ಅಂತ ಅಲ್ಲಿ ಅಂತಾನೆ ಇರಲಿಲ್ಲ. ಯಾವ ವಸ್ತುವನ್ನಾದ್ರೂ ಕೂಡ ಯಾರಿಗೆ ಬೇಕಾದ್ರೂ ಕೂಡ ಕೊಡ್ತಾ ಇದ್ರು. ಆದರೆ ಕೊಡೆ ಅಂತ ಅಲ್ಲೂ ಒಂದು ಶಬ್ದ ಇತ್ತು. ಆತಪತ್ರವನ್ನ, ಛತ್ರಿಯನ್ನ ಕೊಡೆ ಅಂತ ಕರೀತಾ ಇದ್ರು. ಛತ್ರಿ ಬಿಟ್ಟು ಇನ್ನು ಯಾವ ವಸ್ತುವನ್ನು ಕೇಳಿದ್ರು ಏನು ಬೇಕಾದ್ರೂ ಕೂಡ ಕೊಡ್ತಾ ಇದ್ರು. ಛತ್ರಿಗೆ ಮಾತ್ರ ಕೊಡೆ ಅಂತ ಹೇಳ್ತಾ ಇದ್ರು. ಕೊಡೆಯೆಂಬರಾತ ಪತ್ರವನು ಉದರ ದೇಶಮಂ ಪೊಡೆಯೆಂಬರು ಒಲಿದು ಮಂಥನವನೆಸೆಗೆಂಬುದಂ ಕಡೆಯೆಂಬರು ಆರಡಿಯ ನಳಿಯೆಂಬರು ಉದಗ ಪ್ರವಾಹಮಂ ತೊರೆಯೆಂಬರು ಮಡಿಯಂಬರಂಬರದ ಧೌತಮಂ ಮಡಿಯಂಬರಂಬರದ ಧೌತಮಂ ಕಬರಿಯಂ ಮುಡಿಯಂಬರು ಎಡೆವಿಡದೆ ಮುಸುಕಿದ್ದ ಮೇಘಮಂ ಜಡಿಯಂಬರು ಉರುಶಿಲೆಯ ನರೆಯಂಬರಲ್ಲದೆ ಇವ ನುಡಿಯರು ಅವನಾಳ್ವಿಳೆಯೊಳು. ಆ ದೇಶದಲ್ಲಿ ಧೋತ್ರವನ್ನ ಪಂಚೆಯನ್ನ ಮಡಿ ಅಂತ ಇದ್ರು. ಮಡಿ ಅಂತಂದ್ರೆ ಸಾಯಿ ಅಂತ ಅರ್ಥ. ಮಡಿ ನೀನು ಅಂದ್ರೆ ನೀನು ಸತ್ತು ಹೋಗು ಅನ್ನೋ ಅರ್ಥ ಕೊಡುತ್ತೆ. ಆದ್ರೆ ಅಲ್ಲಿ ಮಡಿ ಅಂತ ಹೇಳ್ತಾ ಇದ್ರು, ಸಾಯೋ ಅರ್ಥದಲ್ಲ. ಪಂಚೆಯನ್ನ ವಸ್ತ್ರವನ್ನ ಮಡಿ ಅಂತ ಹೇಳ್ತಾ ಇದ್ರು. ಕೊಡೋದಿಲ್ಲ ಅಂತ ಹೇಳ್ತಾನೆ ಇರಲಿಲ್ಲ. ಆದ್ರೆ ಹೇಳ್ತಾ ಇದ್ರು ಯಾವುದನ್ನ, ಛತ್ರಿಯನ್ನ ಮಾತ್ರ ಕೊಡೆ ಅಂತ ಹೇಳ್ತಾ ಇದ್ರು. ಕಡಿ ಅಂತ ಇದ್ರು, ಕಡಿ ಅಂತ ಯಾವುದನ್ನ ಅಂದ್ರೆ ಮಂಥನವನ್ನ, ಕಡಗೋಲನ್ನ ಕಡದು ಬಿಡು ಮೊಸರನ್ನ ಅಂತ ಹೇಳಿ ಕಡೆ ಅಂತ ಹೇಳ್ತಾ ಇದ್ರು. ಆಮೇಲೆ ಮುಡಿ ಅಂತ ಹೇಳ್ತಾ ಇರಲಿಲ್ಲ, ಕಬರಿಯನ್ನ ಮುಡಿ ಅಂತ ಹೇಳ್ತಾ ಇದ್ರು. ಮಳೆಯನ್ನ ಜಡಿ ಅಂತ ಹೇಳ್ತಾ ಇದ್ರು, ಬಡಿ ಜಡಿ ಹೊಡಿ ಅಂತ ಮಳೆಯನ್ನ ಜಡಿ ಅಂತ ಹೇಳ್ತಾ ಇದ್ರು. ಅರೆದು ಬಿಡೋ ಅನ್ನೋರು ಇರಲಿಲ್ಲ, ಕಲ್ಲನ್ನ ಶಿಲೆಯನ್ನ ಅರೆ ಅಂತ ಹೇಳ್ತಾ ಇದ್ರು. ಎಲ್ಲರೂ ಭೋಗಿಗಳ್ ಪಾತಾಳಗತರನಿಸ ಎಲ್ಲರೂ ವಿದ್ಯಾಧರರ್ ನ ಭೋಜನರನಿಸರು ಎಲ್ಲರೂ ದಾಕ್ಷಿಣ್ಯವರ್ತಿಗಳ್ ತಿಳಿಯ ಲಂಕಾ ನಿವಾಸಿಗಳೆನಿಪರು ಎಲ್ಲರೂ ಸುಮನೋರಥ ಮಧುರತರೆನಿಸರು ಎಲ್ಲರೂ ಗುಣಯುತರ್ ಕಠಿಣರೆನಿಸರು ಮನುಜರೆಲ್ಲರೂ ಕಾಂತಾರಮಿತ ಭಾಗ್ಯ ಸಂಪದ ಕುಜರೆನಿಸರವರಿಯೊಳು. ಎಲ್ಲರೂ ಕೂಡ ಭೋಗಿಗಳು ಅಂದ್ರೆ ಸರ್ಪ ಅನ್ನೋ ಅರ್ಥ ಕೊಡುತ್ತೆ. ಎಲ್ಲರೂ ಭೋಗಿಗಳು, ಆದರೆ ಪಾತಾಳವಾಸಿಗಳಲ್ಲ. ಸರ್ಪಗಳೆಲ್ಲ ಪಾತಾಳದಲ್ಲಿ ಇರುತ್ತೆ, ಪಾತಾಳವಾಸಿಗಳಲ್ಲ. ಭೋಗಿಗಳು ಅಂದ್ರೆ ಬೇಕಾರಾಗೆ ಅನುಕೂಲವಾಗಿ ಚೆನ್ನಾಗಿ ಊಟ ಮಾಡಿ ಒಳ್ಳೆ ವಸ್ತ್ರ ಇತ್ಯಾದಿಗಳನ್ನು ನಾವು ಉಡೋವರಿಗೆ ಭೋಗಿಗಳು ಅಂತ ಹೇಳ್ತಾರೆ. ಎಲ್ಲರೂ ಭೋಗಿಗಳು, ಆದರೆ ಪಾತಾಳವಾಸಿಗಳು ಅಲ್ಲ.
ಎಲ್ಲರೂ ವಿದ್ಯಾಧರರು. ನಭೋಮಂಡಲದಲ್ಲಿ ಅವರು ವಾಸ ಮಾಡೋಲ್ಲ. ವಿದ್ಯಾಧರ ಅಂದರೆ ಗಂಧರ್ವರು, ವಿದ್ಯಾಧರರು ಆಕಾಶದಲ್ಲಿ ಇರ್ತಾರೆ. ಇವರ ಅರ್ಥದಲ್ಲಿ ವಿದ್ಯಾಧರರಂದರೆ ಎಲ್ಲ ವಿದ್ಯಾವಂತರು, ಎಲ್ಲರೂ ಕೂಡ ಪಂಡಿತರು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲರೂ ದಾಕ್ಷಿಣ್ಯವರ್ತಿಗಳು, ಎಲ್ಲರೂ ಕೂಡ ದಾಕ್ಷಿಣಾತ್ಯರು ಅಂತಂತಾನೆ. ಆದರೆ ದಾಕ್ಷಿಣ್ಯವರ್ತಿಗಳು ಅಂದರೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಅನುಕಂಪದಿಂದ ಪ್ರೀತಿಯಿಂದ ಇರುವಂಥವರು, ದಯಾ ದಾಕ್ಷಿಣ್ಯ ಇರೋರು ಅನ್ನೋ ಒಂದು ಅರ್ಥ. ದಾಕ್ಷಿಣ್ಯವರ್ತಿಗಳಾದ ಮೇಲೆ ಲಂಕೆಯಲ್ಲಿ ಇರಬೇಕಲ್ಲ. ದಕ್ಷಿಣ ದೇಶದಲ್ಲಿದೆ ಲಂಕೆ, ದಕ್ಷಿಣದ ತುಟ್ಟ ತುದಿ ಭಾರತದ ತುದಿಯಲ್ಲಿದೆ, ಅಲ್ಲಿರಬೇಕಲ್ಲ ಅಂದರೆ ಅಲ್ಲ, ಲಂಕಾ ನಿವಾಸಿಗಳಲ್ಲ. ಇವರೆಲ್ಲ ದಾಕ್ಷಿಣ್ಯವರ್ತಿಗಳೇನೋ ನಿಜ, ಆದರೆ ಲಂಕಾವಾಸಿಗಳಲ್ಲ. ಎಲ್ಲರೂ ಸುಮನೋಹರರ್, ಮಧುವ್ರತರಲ್ಲ. ಸುಮನ ಅಂದರೆ ಪುಷ್ಪ, ಸುಮನೋರಥರಂದರೆ ಪುಷ್ಪದ ಮೇಲೆ ಕೂರೋರು ಅಂತ ಒಂದು ಅರ್ಥ, ಒಳ್ಳೆಯ ಮನಸ್ಸಿನವರು ಅಂತ ಅರ್ಥ. ಆದರೆ ಪುಷ್ಪ ಮೇಲೆ ಕೂರೋದು ಯಾವುದು ಅಂದರೆ ದುಂಬಿಗಳಲ್ಲ. ಸುಮನೋರಥರ್, ಒಳ್ಳೆಯ ಮನಸ್ಸಿರುವವರು, ಎಲ್ಲ ಗುಣಯುತರು, ಕಠಿಣರಲ್ಲ. ಎಲ್ಲರೂ ಕೂಡ ಕಾಂತಾರಮಿತ ಭಾಗ್ಯ ಸಂಪದರು, ಕುಜರಲ್ಲ ಅಂತ. ಕಾಂತಾರ ಅಂದರೆ ಕಾಡಿನಲ್ಲಿರೋದು ಮರ, ಆ ಕುಜ ಅನ್ನೋದು ಮರ. ಕಾಂತಾರಮಿತ ಭಾಗ್ಯರು, ಪತ್ನಿಯೊಂದಿಗೆ ಸಂತೋಷವಾಗಿರುವಂಥ ಜನ, ಕಾಡಿನ ಮರ ಇವರಲ್ಲ ಅಂಥೇಳಿ ಕವಿ ಇದೊಂದು ತರಹದಲ್ಲಿ ವರ್ಣನೆ ಮಾಡ್ತಾನೆ. ಇನ್ನೊಂದು 3 ಪದ್ಯದೊಂದಿಗೆ ಈ ವರ್ಣನಾ ಪದ್ಯಗಳು ಮುಗಿಯುತ್ತೆ. ಆಮೇಲೆ ಕಥೆ ಆರಂಭವಾಗುತ್ತೆ. ಪ್ರಿಯ ಶ್ರೋತೃಗಳೇ, ಪ್ರೀತಿಯಿಂದ ಕೇಳಿ. ಇದುವರೆಗೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ 2ನೇ ಸಂಧಿಯ ಕೆಲ ಪದ್ಯಗಳನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಮಾರ್ಕಾಂಡೇಯ ಅವಧಾನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.